ಹೈ ಫ್ರೆಂಡ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಿನ್ನ ಹೆಂಡತಿ ನನ್ನ ಹತ್ರ ಕಳಿಸು, ನನ್ನ ಹೆಂಡತಿನ ನಿನ್ನ ಹತ್ರ ಕಳಿಸ್ತೀನಿ. ಹಾಯ್, ನಮಸ್ತೆ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಕಥೆಯನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಯಾಕೆಂದರೆ ಕ್ಲೈಮ್ಯಾಕ್ಸ್ ಸಖತ್ತಾಗಿ ಇದೆ. ಕತೆ ಶುರು ಮಾಡೋದಕ್ಕೂ ಮುಂಚೆ ವಿಡಿಯೋಗೆ ಒಂದು ಲೈಕ್ ಮಾಡು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಕಥೆಯನ್ನು ಶುರು ಮಾಡೋಣ. ನಾನು ಕಿರಣ್, ಸಾಫ್ಟ್ವೇರ್ ಉದ್ಯೋಗಿ. ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದು ಒಂದು MSc ಕಂಪನಿಯಲ್ಲಿ ಉದ್ಯೋಗ ಮಾಡ್ತಿದ್ದೇನೆ. ನಾನು ಒಬ್ಬನೇ ಮಗ. ತಂದೆ ಒಂದು ಕಿರಾಣಿ ಅಂಗಡಿ ನಡೆಸ್ತಿದ್ರು. ವಯಸ್ಸಿಗೆ ಬಂದಮೇಲೆ ಒಂದು ಹುಡುಗಿಯನ್ನು ಹುಡುಕಿ ಮದುವೆ ಮಾಡಿದ್ರು. ಹುಡುಗಿ ಹಳ್ಳಿಯಿಂದ ಬಂದಿದ್ಲು, ತುಂಬ ನಾಜೂಕು. ಅವಳ ಹೆಸರು ಕಮಲಿ. ಅಡುಗೆ ಮನೆ ಕೆಲಸವನ್ನೆಲ್ಲ ಶ್ರದ್ಧೆಯಿಂದ ಮಾಡ್ತಾಳೆ. ಅಪ್ಪ ಅಮ್ಮನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ. ಮೊದಲಿಗೆ ಆಕೆ ಸಿಟಿ ಲೈಫ್ಗೆ ಅಡ್ಜಸ್ಟ್ ಆಗೋದು ಕಷ್ಟ ಆಗಿತ್ತು. ಸ್ವಲ್ಪ ಮಾಲು, ಬ್ಯೂಟಿ ಪಾರ್ಲರು ಎಲ್ಲ ನೋಡಿದ ಮೇಲೆ ಅವಳ ವೇಷ, ಮಾತು, ಬಟ್ಟೆ ಎಲ್ಲ ಬದಲಾಯಿತು. ನನಗೆ ನೈಟ್ ಶಿಫ್ಟ್ ಇರಿದ್ದರೂ ಕೂಡ ಅರ್ಥ ಮಾಡ್ಕೊಳ್ತಿದ್ಲು. ನಾನು ಅವಳನ್ನು ಒಂದು ದಿವಸ ಪಬ್ಗೆ ಕರ್ಕೊಂಡು ಹೋದೆ. ಅಲ್ಲಿ ಹುಡುಗ ಹುಡುಗಿಯರನ್ನು ನೋಡಿ ದಂಗಾದ್ಲು. ಇದೇನು ಈ ಥರ ಅಂದ್ಲು. ನಾನು ಇವೆಲ್ಲ ಕಾಮನ್ ಇಲ್ಲಿ, ಅಡ್ಜಸ್ಟ್ ಮಾಡ್ಕೋ, ಹಾಗೆ ಎಂಜಾಯ್ ಮಾಡು ಎಂದೆ. ಕಮಲಿ ರೂಪವಂತೆ. ಒಳ್ಳೆ ಮಾಡ್ರನ್ ಡ್ರೆಸ್ ಹಾಕಿದರೆ ಅವಳು ಕರ್ವ್ಸ್ ಸಖತ್ತಾಗಿ ಕಾಣುತ್ತೆ. ಒಳ್ಳೆ ಎಂಜಾಯ್ ಮಾಡ್ತಿದ್ಲು. ಹೀಗೆ ನಾವು ವೀಕೆಂಡ್ ಪಬ್ಗೆ ಹೋಗೋದು ಕಾಮನ್ ಆಗೋಯ್ತು. ನಮ್ಮ ಜೊತೆ ನಮ್ಮ ಫ್ರೆಂಡ್ ವರುಣ್ ಮತ್ತು ಅವರ ಹೆಂಡತಿ ನಿಶಾ ಬರ್ತಿದ್ರು. 4 ಜನ ಒಳ್ಳೆ ಎಂಜಾಯ್ ಮಾಡ್ತಿದ್ವಿ. ಶಾಪಿಂಗ್ ಮಾಲ್ ಅಂತ ಸುತ್ತಾಡೋದು ಇವೆಲ್ಲ ಮಾಡ್ತಿದ್ರು. ನನಗೆ ನಿಶಾ ಮೇಲೆ ಕಣ್ಣು, ವರುಣ್ಗೆ ಕಮಲಿ ಮೇಲೆ ಆಸೆ ಇತ್ತು. ನಿಶಾ ನನಗೆ ನಶೆ ಏರಿಸ್ತಿದ್ಲು. ಅವಳ ಮೈಮಾಟ ಮತ್ತೆ ಎಲ್ಲ ಮುತ್ತು ತರುವಂತೆ ಇತ್ತು. ಈತ ಕಮಲೆಯ ಬ್ಯೂಟಿ ಕೂಡ, ಕರ್ವ್ಸ್ ಕೂಡ ವರುಣ್ಗೆ ಫೀದಾ ಆಗಿದ್ದ. ಇಬ್ಬರಿಗೂ ಗೊತ್ತಿದ್ರು, ಸುಮ್ಮನೆ ಕೂಡ ಇದ್ವಿ. ಒಂದು ದಿನ ಕುಡಿದ ಮತ್ನಲ್ಲಿ ನಮ್ಮ ಮನದ ಮಾತು ಆಚೆ ಬಂದ್ಬಿಡ್ತು. ಇಬ್ಬರಿಗೂ ಓಕೆ ಆಗಿತ್ತು. ಆದರೆ ನಮ್ಮ ಹೆಂಡತಿಯರು ಹೇಗೆ ಒಪ್ಪಿಸೋದು ಅಂತ ಚಿಂತೆ. ಅದಕ್ಕೆ ಒಂದು ಮಾಸ್ಟರ್ ಪ್ಲ್ಯಾನ್ ಕೂಡ ಮಾಡಿದ್ವಿ. ಅದೇ ವೀಕೆಂಡ್ ನಮ್ಮ ಮನೆಗಳಲ್ಲಿ ಯಾರೂ ಇಲ್ಲದ ದಿನ ಮನೆಯಲ್ಲೇ ಪಾರ್ಟಿಯನ್ನು ಮಾಡಿದ್ವಿ. ನಿಶಾ, ವರುಣ್ ನಮ್ಮ ಮನೆಗೆ ಬಂದರು. ನಿಶಾ ವೈಟ್ ಗೌನ್ ಧರಿಸಿದ್ಲು, ದೇವತೆಯಂತೆ ಕಾಣ್ತಾ ಇದ್ಲು. ಕಮಲಿ ಕೂಡ ಕೆಂಪು ಸೀರೆ ಉಟ್ಟಿದ್ಲು, ಮಾದಕವಾಗಿ ಇದ್ಲು. ನನಗೆ ತಡೆಯೋಕೆ ಆಗದೆ ಕಮಲಿ ಜೊತೆ ಒಂದು ರೌಂಡ್ ಮಾಡಿ ಸಂತೃಪ್ತಿಗೊಂಡಿದ್ದೆ. ವರುಣ್ ಕೂಡ ಕಣ್ಣು ಕಮಲಿ ಮೇಲೆ, ಸೊಂಟದ ಮೇಲೆ ಮತ್ತೆ ಇರಿಸಲು ಕಮಲಿ ಸೆರಗಿನ ಪಿನ್ ತೆಗೆದೆ. ನಾವು ಮಾತ್ರ ಇರೋದು ಪರವಾಗಿಲ್ಲ ಎಂದೆ. ಅವಳು ಮೊದಲು ಇಲ್ಲ ಅಂದರು, ಆಮೇಲೆ ಒಪ್ಪಿದ್ಲು. ಇನ್ನು ನಾನು ನಿಶಾ ಪಕ್ಕ ಹೋದೆ. ಕಮಲಿ ಪಕ್ಕ ವರುಣ್ ಬಂದ. ಇಬ್ಬರಿಗೂ ಚೆನ್ನಾಗಿ ಕುಡಿಸಿದ್ವಿ. ಅವರಿಗೆ ಏನು ಆಗುತ್ತಾ ಇದೆ ಅನ್ನೋದೇ ಗೊತ್ತಾಗಿರಲಿಲ್ಲ. ಬರೀ ಮಾತು, ಪೆಗ್ ಅಷ್ಟೇ. ಕಮಲಿ ಸೆರಗು ಜಾರಿ ಅವಳ ಎದೆಯ ಸೀಲು ವರುಣ್ಗೆ ಟೆಂಪ್ಟ್ ಮಾಡ್ತಾ ಇತ್ತು. ಈತ ನಿಶಾ ತುಟಿಗಳು ನನ್ನನ್ನು ಕರೆಯುತ್ತಿತ್ತು. ಇಬ್ಬರಿಗೂ ಏನೂ ಗೊತ್ತಾಗಲ್ಲ ಅನ್ನೋಷ್ಟು ಗುಡಿಸಿ ಕಮಲಿಯನ್ನು ಒಂದು ರೂಮ್ಗೆ ಕರ್ಕೊಂಡು ಹೋದೆ. ನಾನು ನಿಶಾಳನ್ನು ಇನ್ನೊಂದು ರೂಮ್ಗೆ ಕರ್ಕೊಂಡು ಹೋದೆ. ನಿಶಾಳ ತುಟಿಗೆ ತುಟಿಯನ್ನು ಇಟ್ಟಿದೆ. ಅವಳಿಗೆ ಏನೂ ಗೊತ್ತಾಗಲಿಲ್ಲ. ಇದೇ ಒಳ್ಳೆ ಚಾನ್ಸ್ ಎಂದು ನನ್ನ ತಮ್ಮ ಹೇಳಿದ. ಅವಳ ಬಟ್ಟೆಯನ್ನು ಒಂದೊಂದಾಗಿ ಬಿಚ್ಚೆ. ಚುಂಬಿಸುತ್ತಾ ತೆಗೆದ ಅವಳನ್ನು ನನ್ನನ್ನು ವರುಣ್ ಎಂದುಕೊಂಡು ಮಾಡು ವರುಣ್ ಎಂದ್ಲು. ಅವಳ ಚೆಂಡನ್ನು ಹಿಸುಕುತ್ತಾ, ಅವಳ ಒಕ್ಕಳು ಮುಟ್ಟುತ್ತಾ, ಅವಳ ಸೊರಂಗಕ್ಕೆ ಕೈ ಹಾಕುತ್ತಾ ಅವಳನ್ನು ಉದ್ರೇಕಿಸಿದೆ. ರಸ ಸುರಿಯುತ್ತಿತ್ತು. ತಮ್ಮನನ್ನು ಸೊರಂಗಕ್ಕೆ ಸೇರಿಸಿ ಆನಂದ ಪಡೆದೆ. ತುಂಬ ಚೆನ್ನಾಗಿತ್ತು. ತುಂಬ ಹೊತ್ತು ಮಾಡಿದ್ವಿ. ಮತ್ತೆ ಮಾಡಲು ಸಿಗುತ್ತೋ ಇಲ್ವೋ ಎಂದು ಅವಳನ್ನು ಅನುಭವಿಸಿದೆ. ಸುಸ್ತಾಗಿ ಪಕ್ಕದಲ್ಲಿ ಮಲಗಿದೆ. ಈ ಕಡೆ ವರುಣ್ ಕಮಲಿಯನ್ನು ಮುದ್ದಿಸುತ್ತಾ, ಚುಂಬಿಸುತ್ತಾ ಅವಳನ್ನು ಸುಖಿಸುತ್ತಾ ಇದ್ದ. ರಸವನ್ನು ಕಮಲಿಯ ಸುರಂಗಕ್ಕೆ ಸುರಿದ. ಇದಾದ ಮೇಲೆ ನಾವು ನಮ್ಮ ಹೆಂಡತಿ ಅರುಣ್ಗೆ ಬಂದ್ವಿ. ಹೆಂಡತಿಯರನ್ನು ನೋಡಿ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾನೆ ಎಂದ್ಕೊಂಡ್ವಿ. ಮಾರನೇ ದಿನ ಕಮಲಿ ಮತ್ತು ನಿಶಾ ಎದ್ದೊಳಕ್ಕೂ ಆಗುತ್ತಾ ಇರಲಿಲ್ಲ. ಹಬ್ಬ ರಾತ್ರಿ ಅಲ್ಲ, ಹೇಗೆ ಮಾಡಿದ್ದೀರಾ ಎಂದು ನಾಚಿ ನೀರಾದರು. ಪಾಪ ಅವರಿಗೆ ಗೊತ್ತಾಗಲಿಲ್ಲ ನಾವು ಒಟ್ಟಿನಲ್ಲಿ ನಮ್ಮ ಆಸೆ ತೀರಿಸಿಕೊಂಡ್ವಿ ಅಂತ. ಈ ಕತೆ ಸಖತ್ತಾಗಿದೆ ಅಲ್ವಾ ಫ್ರೆಂಡ್? ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ಗೆ ಯಾವಾಗಲೂ ಶೇರ್ ಮಾಡಿ.
ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ಸಿಗೋಣ. ಬಾಯ್ ಬಾಯ್.